ಈ ಕಲ್ಲು ತೋರಿಸೋರು ಇರ್ತಾರಲ್ಲ, ಅವರು ಬಹಳ ನಾಜೂಕಾಗಿ ಕೆಲಸ ಮಾಡ್ತಾ ಇರ್ತಾರೆ. ಅವರು ನಿಮ್ಮನ್ನು ರಕ್ಷಿಸ್ತಿದ್ದೀವಿ, ನಿಮ್ಮನ್ನು ಕಾಳಜಿ ತೋರಿಸ್ತಾ ಇದ್ವಿ ನಿಮಗೋಸ್ಕರ ಅಂತ ಅವರು ನಿಮ್ಮೊಳಗೊಂದು ಭ್ರಮೆಯನ್ನು ಹುಟ್ಟಿಸ್ತಾರೆ. ಆದರೂ ನಿಜವಾಗ್ಲೂ ಅದು ಕಾಳಜಿನೂ ಆಗಿರೋದಿಲ್ಲ, ಅದು ಯಾವುದೇ ರೀತಿಯ ಪ್ರೊಟೆಕ್ಷನ್ನೂ ಆಗಿರೋದಿಲ್ಲ. ಅದು ಒಂದೇ ಒಂದು ಭಯದಿಂದ ಬರುತ್ತೆ. ಅದು ನೀವು ಅವರಿಗಿಂತ ಮುಂದೆ ಹೋಗ್ಬಿಟ್ರೆ, ನೀವು ಅವರ ನಿಯಂತ್ರಣದಿಂದ ತಪ್ಪಿ ಹೋಗ್ಬಿಟ್ರೆ, ಆದ್ದರಿಂದ ಅವರು ಸದಾ ನಿಮ್ಮನ್ನು ತಮ್ಮ ವಶದಲ್ಲಿ ಇಟ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಇವ್ರ ಬಗ್ಗೆ ಎಚ್ಚರವಾಗಿರಬೇಕು. ಇನ್ನು 4ನೆಯ ಸ್ವಾತಂತ್ರ್ಯ ಹರಣ ಮಾಡುವವರು ಯಾರಿರ್ತಾರೆ? ಅವರು ನಿಮ್ಮ ಮಧ್ಯೆ ಇರ್ತಾರೆ ಅಥವಾ ಹೊರಗಡೆ ಇರ್ತಾರೆ. ನಿಮಗೆ ಯಾವುದೇ ಒಂದು ವಿಷಯದಲ್ಲಿ ಯಾರೋ 2 ಚಪ್ಪಾಳೆ ತಟ್ಬಿಟ್ರೆ ಅವರ ಕುಹಕ ಸ್ಟಾರ್ಟ್ ಆಗಿಬಿಡುತ್ತೆ. ಓ, ನಿನಗೆ ಲಕ್ಕಿಂದ ಬಂತು, ನಿನಗೆ ಇದೆಲ್ಲ ಲಕ್ಕಿಂದ ಸಿಕ್ಕಿರೋದು, ಅಯ್ಯೋ ನಿನಗೆ ಲಕ್ಕಿತ್ತು ಸಿಕ್ತು ಬಿಡ್ತು, ನೀನು ತುಂಬ ಲಕ್ಕಿ ಬಿಡಪ್ಪ, ನೀನು ಲಕ್ಕಿ ಬಿಡಮ್ಮ. ಅಂದರೆ ಅವರ ಪರಿಶ್ರಮ, ಅವರ ಯೋಗ್ಯತೆ, ಅವರ ಸಾಮರ್ಥ್ಯ ಇದೆಲ್ಲವೂ ಲಕ್ಕಿಗೆ ಅರ್ಪಿತ. ಅದೇ ವೇಳೆ ಇವರು ಏನು ಮಾಡ್ತಾರೆ ಅಂತಂದರೆ, ಸಾಮರ್ಥ್ಯವನ್ನು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದಕ್ಕೆ ರೆಡಿ ಇರೋದಿಲ್ಲ. ಯಾಕಂದರೆ ಈ ವ್ಯಕ್ತಿಯ ಹಿನ್ನೆಲೆ ಅವರು ಯಾರದ್ದು ಮುಖ್ಯವಾಗಿರುವಂಥವರ ಅಪ್ಪ ಅಮ್ಮನ ಇರೋದಿಲ್ಲ. ಅಂದರೆ ಸಾಮಾಜಿಕ ಪ್ರತಿಷ್ಠೆಯ ಸ್ಥಾನಮಾನದಲ್ಲಿ ಅವರ ಹಿನ್ನೆಲೆ ಇರೋದಿಲ್ಲ, ಅವರ ಹತ್ರ ಆರ್ಥಿಕತೆ ಇರೋದಿಲ್ಲ, ಅಥವಾ ಅವರ ಹತ್ರ ಯಾವುದು ಬೆಂಬಲ ಇರೋದಿಲ್ಲ, ಜನ, ಧನ, ಬಲ. ಇಂತಹ ಸನ್ನಿವೇಶದಲ್ಲಿ ವ್ಯಕ್ತಿಯ ಸಾಮರ್ಥ್ಯವನ್ನು ಒಪ್ಪಿಕೊಳ್ಳದೆ ಇರೋದು ಕೂಡ ಈ ಸ್ವಾತಂತ್ರ್ಯದ ಬೇಲಿಯಾಗುತ್ತೆ. ತುಂಬ ಸರಿ ನಾವು ಇವರ ಅಭಿಪ್ರಾಯಕ್ಕೆ ಬಲಿ ಬಿದ್ದು ನಮ್ಮನ್ನು ನಾವು ಕಳೆದುಕೊಂಡ್ಬಿಟ್ಟಿರ್ತೀವಿ. ಅದು ಅವ್ರ ಬಗ್ಗೆ ಎಚ್ಚರವಾಗಿರಬೇಕು, ಎಚ್ಚೆತ್ಕೋಬೇಕು.